ನೋಡಿ, ಒಂದು ಕಡೆ ಇಡೀ ಪ್ರಪಂಚ 5Gಗೆ ದೊಡ್ಡ ಮೊತ್ತದ ಹಣ ಕೊಡ್ತಿದೆ. ಆದ್ರೆ ಇನ್ನೊಂದ್ ಕಡೆ ನಮ್ಮ ಭಾರತದಲ್ಲಿ ಅನ್ಲಿಮಿಟೆಡ್ 5G, ಅದು ಕೂಡ ಕಡಿಮೆ ಬೆಲೆಗೆ. ಒಂದು ಕಾಲ ಇತ್ತು, ಅಮೆರಿಕಾದಲ್ಲಿ ಬಂದ ತಂತ್ರಜ್ಞಾನ ನಮ್ಮ ದೇಶಕ್ಕೆ ಬರೋಕೆ 10 ವರ್ಷ ಬೇಕಿತ್ತು. ಆದ್ರೆ ಇವತ್ತು ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಹಾಗಾದ್ರೆ ಇದು ಹೇಗೆ ಸಾಧ್ಯವಾಯಿತು? ಈ ಸ್ಲೈಡ್ ನೋಡಿ. ಭಾರತದಲ್ಲಿ ಅನ್ಲಿಮಿಟೆಡ್ 5G ಅಗ್ಗದ ಬೆಲೆಗೆ ಸಿಕ್ರೆ, ಅಮೆರಿಕ, ಯುರೋಪ್ನಲ್ಲೆಲ್ಲ ಅದೇ ಸೇವೆಗೆ ತಿಂಗಳಿಗೆ ಸುಮಾರು 4,000–5,000 ರೂಪಾಯಿ. ಅಪ್ಪಾ, ಈ ಅಗಾಧವಾದ ವ್ಯತ್ಯಾಸ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮೂಲ. ಹಾಗಾದ್ರೆ ನಿಜಕ್ಕೂ ಏನಿದು ಭಾರತದ 5G ಮಾಸ್ಟರ್ ಪ್ಲಾನ್? ನೋಡಿ, ಭಾರತಕ್ಕೆ ಈ ಯಶಸ್ಸು ಸುಮ್ನೆ ಸಿಕ್ಕಿದ್ದಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಪಕ್ಕಾ ಕಾರ್ಯತಂತ್ರವೇ ಇದೆ. ಬನ್ನಿ, ಇವತ್ತು ಅದನ್ನೇ ಬಿಡಿಸಿ ನೋಡೋಣ. ಈ ಮಾಸ್ಟರ್ ಪ್ಲಾನ್ನ ಅಸಲಿ ರಹಸ್ಯ ತಿಳಿಬೇಕು ಅಂದ್ರೆ, ಮೊದಲು ನಾವು ನಮ್ಮ ದೇಶದ 2 ದೊಡ್ಡ ಟೆಲಿಕಾಂ ಕಂಪನಿಗಳು ಹಿಡಿದ 2 ಬೇರೆ ಬೇರೆ ದಾರಿಗಳನ್ನ ನೋಡ್ಬೇಕು. ಒಂದು ಕಡೆ ಏರ್ಟೆಲ್ ಇದೆ. ಇವರು ನಾನ್ ಸ್ಟ್ಯಾಂಡ್ ಅಲೋನ್, ಅಂದ್ರೆ NSA ಅಂತಾರಲ್ಲ, ಆ ದಾರಿ ಹಿಡಿದ್ರು. ಇದನ್ನ ಒಂದು ಸ್ಮಾರ್ಟ್ ಅಪ್ಗ್ರೇಡ್ ಅಂತ ಹೇಳಬಹುದು. ಅಂದ್ರೆ ಈಗಾಗ್ಲೇ ಇರೋ 4G ನೆಟ್ವರ್ಕ್ ಮೇಲೆಯೇ 5G ತಂತ್ರಜ್ಞಾನವನ್ನ ಕಟ್ಟೋದು. ಇದು ಹೇಗೆ ಅಂದ್ರೆ, ಒಂದು ಹಳೆ ಮನೆ ಮೇಲೆ ಒಂದು ಹೊಸ ಪೆಂಟ್ಹೌಸ್ ಕಟ್ಟಿದ ಹಾಗೆ. ಇದರಿಂದೇನಾಯ್ತು, ಆರಂಭದಲ್ಲಿ ದುಡ್ಡುಳಿತು, ಸಿಟಿಗಳಲ್ಲಿ ಬೇಗ 5G ಕೊಡೋಕೆ ಸಾಧ್ಯ ಆಯಿತು. ಆದರೆ ಇನ್ನೊಂದ್ ಕಡೆ ಜಿಯೋ, ಇವರು ಸ್ಟ್ಯಾಂಡ್ ಅಲೋನ್, ಅಂದ್ರೆ SA ದಾರಿ ಹಿಡಿದ್ರು. ಇದನ್ನ ಕ್ಲೀನ್ ಸ್ಲೇಟ್ ತಂತ್ರ ಅಂತಾರೆ. ಅಂದ್ರೆ 4G ಜೊತೆ ಯಾವುದೇ ಸಂಬಂಧ ಇಲ್ಲ, ಎಲ್ಲವನ್ನೂ ಮೊದಲಿಂದ ಒಂದು ಪ್ಯೂರ್ 5G ನೆಟ್ವರ್ಕ್ ಆಗಿ ಕಟ್ಟೋದು. ಹೌದು, ಇದಕ್ಕೆ ಆರಂಭದಲ್ಲಿ ಖರ್ಚು ಜಾಸ್ತಿ, ಆದ್ರೆ ಇದು ಭವಿಷ್ಯಕ್ಕೆ ಮಾಡಿದ ಒಂದು ಗಟ್ಟಿ ಬುನಾದಿ. ಸರಿ, ಜಿಯೋ ಹಿಡಿದ ಈ ದಾರಿ ಶುರುನಲ್ಲಿ ಕಷ್ಟ, ಖರ್ಚು ಜಾಸ್ತಿ ಅನ್ಸ್ಬೋದು. ಆದ್ರೆ ಲಾಂಗ್ ರನ್ನಲ್ಲಿ ನೋಡಿದ್ರೆ ಇದೇ ಗೇಮ್ ಚೇಂಜರ್ ಆಗುತ್ತೆ. ಅದ್ ಹೇಗೆ ಅಂತೀರಾ? ನೋಡೋಣ ಬನ್ನಿ. ಇಲ್ಲಿ ನೋಡಿ ಜಿಯೋದ ಅಸಲಿ ಮಾಸ್ಟರ್ ಸ್ಟ್ರೋಕ್. ಅದೇ 700 ಮೆಗಾಹರ್ಟ್ಜ್ ಸ್ಪೆಕ್ಟ್ರಮ್. ಇದು ಕಡಿಮೆ ಫ್ರೀಕ್ವೆನ್ಸಿ ಬ್ಯಾಂಡ್. ಇದನ್ನ ಸಾವಿರಾರು ಕೋಟಿ ಕೊಟ್ಟು ಜಿಯೋ ಮಾತ್ರ ತಗೊಂಡಿದ್ದು. ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದ್ರ ಸಿಗ್ನಲ್ಗಳು ತುಂಬಾನೇ ದೂರ ಹೋಗುತ್ತೆ. ಅಷ್ಟೇ ಅಲ್ಲ, ದಪ್ಪ ಗೋಡೆಗಳನ್ನ ಕೂಡ ಸುಲಭವಾಗಿ ದಾಟುತ್ತೆ. ಅದಕ್ಕೆ ನೋಡಿ, ಬೇಸ್ಮೆಂಟ್, ಲಿಫ್ಟ್ ಅಥವಾ ಮನೆ ಒಳಗಡೆ ಕೂಡ ನಮ್ಗೆ ಸ್ಟ್ರಾಂಗ್ 5G ಸಿಗುತ್ತೆ. ಸರಿ, ಒಂದು ಅಪ್ಗ್ರೇಡ್ ಮಾಡಿದ 4G ನೆಟ್ವರ್ಕ್ಗೆ ಮಾಡೋಕ್ ಆಗದೆ ಇರೋದು, ಈ ಪ್ಯೂರ್ 5G ನೆಟ್ವರ್ಕ್ಗೆ ಏನ್ ಮಾಡೋಕ್ ಸಾಧ್ಯ? ಈ ಪ್ರಶ್ನೆನೇ ನಮ್ಮನ್ನ ಮುಂದಿನ ಒಂದು ಬಹುಮುಖ್ಯ ಕಾನ್ಸೆಪ್ಟ್ಗೆ ಕರ್ಕೊಂಡು ಹೋಗುತ್ತೆ. ಇದು ಕೇವಲ ಸ್ಟ್ಯಾಂಡ್ ಅಲೋನ್ ನೆಟ್ವರ್ಕ್ನಲ್ಲಿ ಮಾತ್ರ ಸಾಧ್ಯ. ಆ ಕಾನ್ಸೆಪ್ಟ್ ನೆಟ್ವರ್ಕ್ ಸ್ಲೈಸಿಂಗ್. ಇದು ಸ್ಟ್ಯಾಂಡ್ ಅಲೋನ್ 5Gಯ ಒಂದು ಅದ್ಭುತ ಫೀಚರ್. ಸರಳವಾಗಿ ಹೇಳಬೇಕು ಅಂದ್ರೆ, ಒಂದೇ ಒಂದು ದೊಡ್ಡ ನೆಟ್ವರ್ಕ್ ಅನ್ನ ಬೇರೆ ಬೇರೆ ಕೆಲಸಗಳಿಗೆ ಅಂತ ವರ್ಚುವಲ್ ಆಗಿ ಸ್ಲೈಸ್ ಮಾಡೋದು. ಉದಾಹರಣೆಗೆ, ಒಂದು ದೊಡ್ಡ ಹೈವೇ ಇದೆ ಅಂದ್ಕೊಳ್ಳಿ, ಆಂಬ್ಯುಲೆನ್ಸ್ಗೆಂತ ಒಂದು ಸ್ಪೆಷಲ್ ಫಾಸ್ಟ್ ಲೈನ್ ಮಾಡಿದ ಹಾಗೆ. ಈ ನೆಟ್ವರ್ಕ್ ಸ್ಲೈಸಿಂಗ್ ಇಂದ ಏನೆಲ್ಲ ಸಾಧ್ಯ ಆಗುತ್ತೆ ಗೊತ್ತಾ? ಡ್ರೈವರ್ ಇಲ್ಲದ ಕಾರುಗಳು, ಅದಕ್ಕೆ ಅಲ್ಟ್ರಾ ಲೋ ಲೇಟೆನ್ಸಿ, ಅಂದ್ರೆ ಚೂರು ಡಿಲೇ ಇಲ್ಲದ ಕನೆಕ್ಷನ್ ಬೇಕು, ಅದು ಸಿಗುತ್ತೆ. ಎಲ್ಲೋ ಕೂತು ರೋಬೋಟ್ ಬಳಸಿ ಸರ್ಜರಿ ಮಾಡ್ತಾರಲ್ಲ, ಅದಕ್ಕೆ ಗ್ಯಾರಂಟಿ ಇರೋ ಲ್ಯಾಗ್ ಫ್ರೀ ಕನೆಕ್ಷನ್ ಬೇಕು. ಸ್ಮಾರ್ಟ್ ಫ್ಯಾಕ್ಟ್ರಿಗಳಲ್ಲಿ ಸಾವಿರಾರು ಮಷೀನ್ಗಳು ಒಂದೇ ಸಾರಿ ಕೆಲಸ ಮಾಡೋಕೆ ನಂಬಿಕೆಸ್ತ ಕನೆಕ್ಷನ್ ಬೇಕು. ಇದೆಲ್ಲವನ್ನೂ ಇದರಿಂದ ಮಾಡಬಹುದು. NSA ನೆಟ್ವರ್ಕ್ಗಳು ಇದನ್ನ ಪೂರ್ತಿಯಾಗಿ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸರಿ, ಈಗ ನಾವು ಈ ಮಾಸ್ಟರ್ ಪ್ಲಾನ್ನ ಹೃದಯ ಭಾಗಕ್ಕೆ ಬರ್ತಿದೀವಿ. ಅದೇ ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾದ 5G ತಂತ್ರಜ್ಞಾನ. ಇದೇ ನೋಡಿ ಅಸಲಿ ಕಾಸ್ಟ್ ಕಿಲ್ಲಿಂಗ್ ಸ್ಟ್ರಾಟಜಿ. ಒಂದ್ ಮಾತ್ ಕೇಳಿ, ನಾವು ತಂತ್ರಜ್ಞಾನವನ್ನು ಬೇರೆಯವರಿಂದ ಕೊಂಡುಕೊಳ್ಳುವ ಕಾಲ ಮುಗಿದಿದೆ. ಇವತ್ತು ಗೂಗಲ್ನಂತಹ ದೊಡ್ಡ ಕಂಪನಿಗಳು ಭಾರತದ 5G ಮೇಲೆ ದುಡ್ಡು ಹಾಕ್ತಿವೆ. ಈ ಒಂದು ಮಾತು ಸಾಕು, ಭಾರತ ಟೆಕ್ನಾಲಜಿ ತಗೊಳ್ಳೋ ದೇಶದಿಂದ ಟೆಕ್ನಾಲಜಿ ಮಾಡೋ ದೇಶವಾಗಿ ಹೇಗೆ ಬದಲಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಹಾಗಾದ್ರೆ ನಮ್ಮದೇ 5G ತಂತ್ರಜ್ಞಾನದಿಂದ ನಮ್ಗೇನು ಲಾಭ? ಮುಖ್ಯವಾಗಿ 3. 1. ಕಡಿಮೆ ಖರ್ಚು, ಯಾಕಂದ್ರೆ ಯಾವುದೇ ಫಾರಿನ್ ಕಂಪನಿಗೆ ರಾಯಲ್ಟಿ ಕೊಡಬೇಕಾಗಿಲ್ಲ. 2. ಹೈ ಸೆಕ್ಯೂರಿಟಿ, ಬೇರೆ ದೇಶದ ಉಪಕರಣಗಳಲ್ಲಿ ಸ್ಪೈವೇರ್ ಇರ್ಬೋದು ಅನ್ನೋ ಭಯ ಇಲ್ಲ, ನಮ್ಮ ಡೇಟಾ ನಮ್ಮ ಹತ್ರನೇ ಸೇಫ್. 3ನೇದು ಫಾಸ್ಟ್ ಡಿಪ್ಲಾಯ್ಮೆಂಟ್, ಫಾರಿನ್ ವೆಂಡರ್ಗಳಿಗಾಗಿ ಕಾಯೋ ಬದಲು ನಾವೇ ಬೇಗ ಬೇಗ ನೆಟ್ವರ್ಕ್ ಹಾಕ್ಬೋದು. ನೋಡಿ, ಈ ಸ್ಟ್ರಾಟಜಿ ಕೇವಲ ಜನರಿಗೆ ಅಗ್ಗದ ಡೇಟಾ ಕೊಡೋಕೆ ಸೀಮಿತವಾಗಿಲ್ಲ. ಇದರ ಹಿಂದಿರೋದು ಒಂದು ಹೊಸ ಸೂಪರ್ ಎಫಿಷಿಯಂಟ್ ಬಿಸ್ನೆಸ್ ಮಾಡೆಲ್. ಈ ಮಾಡೆಲ್ನ ಇಡೀ ಪ್ರಪಂಚಕ್ಕೆ ರಫ್ತು ಮಾಡೋದು ಇದರ ಅಸಲಿ ಗುರಿ. ಈಗ ನೋಡಿ, ಒಂದು ಇಂಟ್ರೆಸ್ಟಿಂಗ್ ಲೆಕ್ಕ. ಹಳೆ 4G ನೆಟ್ವರ್ಕ್ನಲ್ಲಿ ಒಬ್ಬ ಆಪರೇಟರ್ಗೆ 1 GB ಡೇಟಾ ಕಳಿಸೋಕೆ ಸರಿಸುಮಾರು 5 ರೂಪಾಯಿ ಖರ್ಚಾಗ್ತಿತ್ತು. ಆದ್ರೆ ಹೊಸ 5G ನೆಟ್ವರ್ಕ್ನಲ್ಲಿ ಅದೇ 1 GB ಡೇಟಾ ಕಳಿಸೋಕೆ ಆಗೋ ಖರ್ಚು ಕೇವಲ 50 ಪೈಸೆ. ಅಂದ್ರೆ
ನೇರವಾಗಿ 90% ಖರ್ಚು ಕಡಿಮೆ. ಈ ಚಾರ್ಟ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. 4Gಗೆ ₹5, 5Gಗೆ 50 ಪೈಸೆ. ಅಂದ್ರೆ ಟೆಲಿಕಾಂ ಕಂಪನಿಗಳು ನಮ್ಗೆ ಅನ್ಲಿಮಿಟೆಡ್ 5G ಕೊಡ್ತಿರೋದು ಏನೋ ದೊಡ್ಡ ದಾನ ಅಂತಲ್ಲ, ಬದಲಾಗಿ ಹೆಚ್ಚು ಖರ್ಚಾಗೋ 4G ನೆಟ್ವರ್ಕ್ನಿಂದ ಜನರನ್ನ ಕಡಿಮೆ ಖರ್ಚಿನ 5Gಗೆ ಶಿಫ್ಟ್ ಮಾಡೋದು ಒಂದು ಜಾಣ ಬಿಸ್ನೆಸ್ ಸ್ಟ್ರಾಟಜಿ. ಇಲ್ಲಿಗೆ ಈ ಕಥೆ ಮುಗಿಯಲ್ಲ. ಈಗ ಭಾರತ ತಾನು ತಯಾರಿಸಿದ ಮೇಡ್ ಇನ್ ಇಂಡಿಯಾ 5G ತಂತ್ರಜ್ಞಾನವನ್ನ ಆಫ್ರಿಕಾದಂತಹ ಬೇರೆ ದೇಶಗಳಿಗೆ ರಫ್ತು ಮಾಡಕ್ಕೆ ಸಿದ್ಧ ಆಗ್ತಿದೆ. ಇದು ಭಾರತ ಒಂದು ಗ್ಲೋಬಲ್ ಟೆಕ್ನಾಲಜಿ ಪ್ರೊವೈಡರ್ ಆಗ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಹಾಗಾದ್ರೆ ಇದರ ಮುಂದಿನ ಹೆಜ್ಜೆ ಏನು? ಭಾರತ ಈಗಾಗ್ಲೇ 6G ರೇಸ್ನಲ್ಲಿ ಗೆಲ್ಲುತ್ತಿದ್ಯಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಭಾರತ ಸರ್ಕಾರ ಈಗಾಗ್ಲೇ ಭಾರತ್ 6G ಮಿಷನ್ ಶುರು ಮಾಡಿದೆ. ಅಂದ್ರೆ ಇನ್ನು ಮುಂದೆ ನಾವು ಟೆಕ್ನಾಲಜಿಯನ್ನ ಫಾಲೋ ಮಾಡಲ್ಲ, ಲೀಡ್ ಮಾಡ್ತೀವಿ. ಯೋಚನೆ ಮಾಡಿ, ಈ 5G ಮಾಸ್ಟರ್ ಪ್ಲಾನ್ನಿಂದ ದೀರ್ಘಾವಧಿಯಲ್ಲಿ ಇನ್ನೇನೆಲ್ಲ ಆಗಬಹುದು?